ಹಲೋ, ನಮಸ್ಕಾರ ಗೆಳೆಯರೆ. ಮತ್ತೊಂದು ಹೊಸ ವಿಡಿಯೋ, ಹೊಸ ಪ್ರಯಾಣದ ಜೊತೆಗೆ ನಿಮ್ಮೆದುರು ಬರ್ತಾ ಇದ್ದೀನಿ. ಇವತ್ತು ಎರಡು ಹೊಸ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ. ಪಶ್ಚಿಮ ಘಟ್ಟದ ಮಡಿಲಿನಲ್ಲಿ ಭವ್ಯವಾಗಿರೋ ಜಳಜಳನೆ ಹರಿತಿರೋ ಎರಡು ವಿಶೇಷ ಜಲಪಾತಗಳನ್ನು ನಿಮಗೆ ತೋರಿಸೋಣ ಅಂತ ಈ ವಿಶೇಷ ವಿಡಿಯೋದಲ್ಲಿ ಜಲಪಾತಗಳ ಬಗ್ಗೆ ವಿವರಣೆಗಳನ್ನು ಕೊಡ್ತೀನಿ. ನೋಡಿ, ಆನಂದಿಸಿ, ಹಾಗೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ನಾವಿವತ್ತು ಕಾನೂರು ಫಾಲ್ಸು ಹಾಗೂ ಅಜ್ಜಿಗುಂಡಿ ಜಲಪಾತಕ್ಕೆ ಹೋಗ್ತಾ ಇದ್ದಾವೆ. ನಮ್ಮ ಜೊತೆಗೆ ಮನೋಜ್ ಇದ್ದಾರೆ, ದಿನೇಶ್ ಅವರಿದ್ದಾರೆ, ಸಂತೋಷ್ ಅವರಿದ್ದಾರೆ, ಹಾಗೆ ಬ್ಯಾಕ್ ಬೆಂಚರ್ಸ್ ಆದಂಥ ಮಧುಸೂದನ್ ಇದ್ದಾರೆ, ಅಜಿತ್ ಅವರಿದ್ದಾರೆ. ಒಟ್ಟು 6 ಜನ ಸೇರ್ಕೊಂಡು ನಾವು ಇವತ್ತು ಹೋಗ್ತಾ ಇದ್ದೇವೆ. ಕಾನೂರು ಫಾಲ್ಸ್ನ ಸುಂದರ ದೃಶ್ಯವನ್ನು ನಿಮ್ಮೆದುರು ಇವತ್ತು ನಾವು ತೆರೆದಿಡ್ತಾ ಇದ್ದೇವೆ. ಬನ್ನಿ, ನನ್ನ ಜೊತೆಗೆ ನೀವು ಕೂಡ ವಿಡಿಯೋ ಮೂಲಕ ಫಾಲ್ಸನ್ನು ನೋಡಿ, ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಕಾನೂರು ಜಲಪಾತಕ್ಕೆ ಹೋಗುವ ಅದ್ಭುತವಾದ ರಸ್ತೆ. ಹರಳು, ಮಣ್ಣು, ಹೊಂಡ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಕಾನೂರು ನಿಲ್ಸಕ್ಕಾಗ್ತಾ ಇದೆ ಗಾಡಿನ. ಎಷ್ಟು ದೂರ ಇದು ಹಾಕಲ್ಲ. ಕಾನೂರು ಜಲಪಾತಕ್ಕೆ ಹೀಗೆ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಸುಮಾರು ಒಂದು 300ರಿಂದ 400 ಮೀಟರ್ ದೂರಗಳ ಕಾಲ ನಾವು ನಡ್ಕೊಂಡು ಹೋಗಬೇಕು. ನಡೆಯುವ ಮಾರ್ಗ ಮಧ್ಯ ಚಿಕ್ಕ ಪುಟ್ಟ ಹೊರೆಗಳು ಸಿಗ್ತವೆ. ದಾರಿಯಲ್ಲಿ ಉಂಬಳಗಳು ಕೂಡ ಇರಬಹುದು. ಆದ್ದರಿಂದ ಆದಷ್ಟು ಹುಷಾರಾಗಿ ಹೋಗಬೇಕು. ಅಕ್ಕಪಕ್ಕ ಸುತ್ತಮುತ್ತ ಬರೀ ಕಾಡೇ ಕಾಡು. ಜೀರುಂಡೆಗಳ ಸದ್ದು ಯಾವಾಗಲೂ ನಮಗೆ ಕೇಳಿ ಬರ್ತಾ ಇರುತ್ತೆ. ದೂರದಲ್ಲಿ ಕಾನೂರು ಜಲಪಾತ ಬೀಳುವ ಸದ್ದು ನಯನ ಮನೋಹರವಾಗಿ ಧೋ ಅಂತ ಕೇಳಿಸ್ತಾ ಇರೋದು ವಿಶೇಷ. ದಿನೇಶ್ ಬಾಬು ಬ್ರಹ್ಮಣ್ಯ ಎಲ್ಲ ಬಂದು ಇದು ಕ್ಯಾಂಪ್
ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದೆಷ್ಟೋ ಜಲಪಾತಗಳಿವೆ. ಅಂತಹ ಜಲಪಾತಗಳ ಸಾಲಿಗೆ ಕಾನೂರು ಒಂದು ಬಹುದೊಡ್ಡ ಮೆರಗಿನಂಥ ಜಲಪಾತ. ಇದು ಯಲ್ಲಾಪುರ ತಾಲೂಕಿನಲ್ಲಿದೆ. ಈ ಜಲಪಾತಕ್ಕೆ ಒಂದಾನೊಂದು ಕಾಲದಲ್ಲಿ ಹೋಗೋದು ಅಂದರೆ ಬಹಳ ಕಷ್ಟ ಆಗಿತ್ತು. ಆದರೆ ಇವಾಗ ಬಹಳ ಸುಲಭವಾಗಿದೆ. ಹಿಂದೆ ಈ ಜಲಪಾತಕ್ಕೆ ದೇವಕಾರ್ ಜಲಪಾತ ಅಂತ ಕರಿತಿದ್ರು. ದೇವಕಾರ್ ವಜ್ರ ಅಂತ ಹೇಳ್ತಿದ್ರು. ಇದರ ಸೌಂಡು ಬಹಳಷ್ಟು ಕಿಲೋಮೀಟರ್ ದೂರದವರೆಗೆ ಕೇಳಿಸ್ತಿತ್ತಂತೆ. ಅಷ್ಟು ಆರ್ಭಟಿಸ್ತಿತ್ತು ಅನ್ನೋದು ಹಿರಿಯರು ಹೇಳುವ ಮಾತು. ಈ ಜಲಪಾತಕ್ಕೆ ಅದರ ಬುಡಕ್ಕೆ ಹೋಗಬೇಕು ಅಂತ ಆದರೆ ಬಹಳ ಕಷ್ಟಪಡಬೇಕಿತ್ತು. ದೇವಕಾರು ಎನ್ನುವ ಗ್ರಾಮಕ್ಕೆ ಹೋಗಿ ಹಾಗೂ ಹೀಗೂ ಒದ್ದಾಡಿ ಬಿದ್ದಾಡಿ ಎದ್ದಾಡಿ ಹೋಗಬೇಕಿತ್ತು. ನಂತರ ಅಲ್ಲಿಂದ ಸ್ಥಳೀಯರ ಸಹಾಯ ಪಡೆದು ದೇವಕಾರ್ನಿಂದ ಜಲಪಾತವನ್ನು ನೋಡೋಕೆ ಹೋಗಬೇಕಿತ್ತು. ಕಾನೂರು ಫಾಲ್ಸು ವಜ್ರ ಜಲಪಾತ ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ನಿಜವಾಗ್ಲೂ ಇಷ್ಟರ ನೆಟ್ಕೊಂಡು 40 ಕಿಲೋಮೀಟರ್ ಯಲ್ಲಾಪುರದಿಂದ ಬರೋದು ನೋಡ್ತಾ ಅಂದ್ಕೊಂಡ್ವಿ. ನೋಡಿದ್ಮೇಲೆ ಅನಿಸ್ತು ಮತ್ತೆ ಬರಬೇಕು ಅಂತ. ತುಂಬ ಚೆನ್ನಾಗಿದೆ. ಆದರೆ ಎದೆ ಗಟ್ಟಿ ಇರಬೇಕು. ಇಲ್ಲಿ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದರೆ ಏನೂ ಸಿಗಲ್ಲ. ಅದು ನಿಜವಾಗ್ಲೂ ರಮ್ಯ ಮನೋಹರವಾಗಿದೆ ಈ ಫಾಲ್ಸು. ಜೀವನದಲ್ಲಿ ಒಂದ್ಸತಿ ನೋಡಲೇಬೇಕು. ಮಿಸ್ ಮಾಡಬೇಡಿ. ಬನ್ನಿ. ಜಲಪಾತ ಬಿತ್ತ ನಂತರ ಹೇಗೆ ಹರಿದೋಗುತ್ತೆ ನೋಡಿ. ಇಲ್ಲಿ ಹೀಗೆ ಹರಿದು ಹೀಗೆ ಹೋಗ್ತಾ ಇದೆ. ಕೆಳಗಡೆ ನೋಡಿ ಹೇಗಿದೆ. ಇದು ಒಂದು 300-400 ಮೀಟ್ರ್ ಅಂತೂ ಎತ್ತರ ಇರ್ಬೋದೇನೋ. ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಎತ್ತರದ ಜಲಪಾತಗಳಲ್ಲಿ ಇದು ಒಂದು. ಇದಕ್ಕೆ ಯಲ್ಲಾಪುರದಿಂದ ಬರೋಕ್ಕೆ ರಸ್ತೆ ಇದೆ. 40-45 ಕಿಲೋಮೀಟ್ರ್ ಆಗುತ್ತೆ.
ಬ್ಲರ್ ಬಂದಿದೆ, ಬ್ಲರ್ ಬಂದದ್ದು, ಫೋಟೋ ಸರಿ ಹಾಕಿ. ನಮಸ್ಕಾರ ಗೆಳೆಯರೆ, ನಾವೀಗ ಕಾನೂರು ಜಲಪಾತ ಮಡಿಲಲ್ಲಿದ್ದಾವೆ. ಈ ಜಲಪಾತ ಮೇಲ್ಗಡೆಯಿಂದ ಬೀಳೋ ಸ್ಥಳದ ಹೆಸರು ಕಾನೂರು, ಕೆಳಗಡೆ ಸೇರೋ ಸ್ಥಳದ ಹೆಸರು ದೇವಕಾರು. ಹೀಗಾಗಿ ಕಾನೂರು ಜಲಪಾತ ಅಂತಲೂ ಹೇಳ್ತಾರೆ, ದೇವಕಾರ್ ಜಲಪಾತ ಅಂತಲೂ ಹೇಳ್ತಾರೆ. ಇದು ದೇವಕಾರ್ ಹಳ್ಳದ ಸೃಷ್ಟಿ. ಒಂದು ಚಿಕ್ಕ ಹಳ್ಳವಾಗಿ ಹರಿಯೋ ದೇವಕಾರು ಇಲ್ಲಿ ಧುಮ್ಮಿಕ್ಕಿ ನಂತರ ಕಾಳಿ ನದಿಯನ್ನು ಸೇರ್ತದೆ. ಕಾಳಿ ನದಿಯನ್ನು ಸೇರೋ ದೃಶ್ಯ ನಿಮ್ಮನ್ನು ನೋಡಿ ಇಲ್ಲಿ ಕಾಣ್ಬೋದು. ಇಲ್ಲಿ ಕೆಳಗಡೆ ಇದು ಕಾಳಿ ಕಣಿವೆಯ ವಿಹಂಗಮ ನೋಟ. ಇಲ್ಲಿ ಚುಕ್ಕಿ ಚುಕ್ಕಿ ಸಾಲಿನಂತೆ ಕಾಣೋದು ಇದೇ ಹಳ್ಳ ಹರ್ಕೊಂಡು ಹೋಗ್ತಿರೋದು. ನೋಡಿ, ನಾನು ತುದಿಗೆ ಬರ್ತಾ ಇದ್ದೇನೆ, ನಿಮ್ಗಿಲ್ಲಿ ಕಾಣ್ಬೋದು. ನೋಡಿ, ಎಂಜಾಯ್ ಮಾಡಿ. ಈ ಜಲಪಾತಕ್ಕೆ ಹೆಂಗೆ ಬರೋದಪ್ಪ ಅನ್ನೋದು ನಿಮ್ಮ ಮನಸ್ಸಲ್ಲಿ ಕಾಡ್ತಾ ಇರ್ಬೋದು. ಇದು ಯಲ್ಲಾಪುರ ತಾಲೂಕಲ್ಲಿದೆ. ಯಲ್ಲಾಪುರದಿಂದ 40-45 ಕಿಲೋಮೀಟ್ರ್ ಆಗ್ಬೋದು. ಸುರುಳಿತ ರಸ್ತೆ ಇದೆ, ಆರಾಮಾಗಿ ಬರ್ಬೋದು. ನೀವು ಯಲ್ಲಾಪುರದಿಂದ ಕಾರವಾರ ರೋಡಿಗೆ ಟರ್ನ್ ತಗೊಂಡು ಇಡಗುಂದಿಯಲ್ಲಿ ಬಲಕ್ಕೆ ತಿರುಗಿಸಿ ಕೈಗಾರ ರೋಡನ್ನು ಹಿಡಿದು ಅಲ್ಲಿಂದ ಒಂದು 20-25 ಕಿಲೋಮೀಟ್ರ್ ಆದರೆ ನೀವು ಕಾನೂರು ಜಲಪಾತವನ್ನು ತಲುಪ್ಬೋದು. ಜಲಪಾತದ ಮೇಲ್ಭಾಗಕ್ಕೆ ನಾವು ಬರ್ತೇವೆ. ಇಲ್ಲಿ ಒಬ್ಬ ವ್ಯಕ್ತಿಗೆ 20 ರೂಪಾಯಿ ಎಂಟ್ರೆನ್ಸ್ ಫೀಸ್ ಇದೆ. ಹಾಗೆ ಪ್ಲಾಸ್ಟಿಕ್ಕು ಮತ್ತು ಇತರ ಕರಗದ ತ್ಯಾಜ್ಯಗಳು ಕಟ್ಟುನಿಟ್ಟಾಗಿ ನಿಷೇಧ. ಹಾಗಾಗಿ ದಯವಿಟ್ಟು ಪರಿಸರ ಹಾಳಾಗುವಂತಹ ಯಾವುದೇ ವಸ್ತುಗಳನ್ನು ತರಬೇಡಿ. ಅದೇ ರೀತಿ ಈ ಜಲಪಾತದ ಬುಡಕ್ಕೆ ನಾವು ಕೆಳಗಡೆ ಕಾಣೋ ಕಣಿವೆ ಇದೆಯಲ್ಲ, ಅಲ್ಲಿಂದ ಕೂಡ ಬರ್ಬೋದು. ಆದರೆ ಅದು ತುಂಬ ದೊಡ್ಡ ಪ್ರೊಸೀಜರು. ಅಲ್ಲಿ ಒಳಗಡೆ ಕದ್ರಾ ಬ್ಯಾಕ್ ವಾಟ್ರ್ ಇದೆ, ಕೊಡಸಳ್ಳಿ ಡ್ಯಾಮ್ ಇದೆ. ಹಾಗಾಗಿ ಅಲ್ಲಿ KPC ಅವರ ಪರ್ಮಿಷನ್ ತಗೊಳ್ಳೋದು ಅನಿವಾರ್ಯ. ಹಾಗೆ ಕೆಳಗಡೆ ಕಾಣೋ ದಟ್ಟ ಕಾಡಿನಲ್ಲಿ ತುಂಬ ಟ್ರೆಕ್ ಮಾಡಬೇಕಾಗತ್ತೆ. ನೀವು ಒಂದು ದಿವಸ ಉಳಿಯೋ ಪ್ರಸಂಗ ಬಂದರೂ ಬರ್ಬೋದು. ಕೆಳಗಡೆ ದೇವಕಾರ್ ಅಂತ ಊರಿದೆ. ಅದು ಭಾಳ ನಿಮಗೆ ಆ ಟ್ರೆಕ್ಕಿಂಗ್ ಮಾಡೋ ಹುಚ್ಚಿದ್ರೆ, ನಿಮ್ಮಲ್ಲಿ ಹುಮ್ಮಸ್ಸಿದ್ರೆ ಖಂಡಿತವಾಗಿಯೂ ನೀವು ಕೆಳಗಡೆ ಮಾರ್ಗದಲ್ಲಿ ಬರ್ಬೋದು. ಅಷ್ಟಾದರೆ ಜಲಪಾತ ಬುಡಕ್ಕೆ ಬರ್ತೀರ. ಈ ಜಲಪಾತದ ವಿಶೇಷ ಚಿತ್ರಣವನ್ನು ನಿಮ್ಮೆದುರು ಕಟ್ಕೊಟ್ಟಿದ್ದೀನಿ. ಇದು ನಿಮಗೆ ಖುಷಿ ಕೊಟ್ಟಿರ್ಬೋದು. ದಿನಕ್ಕೆ ಉತ್ತಮ ಕಂಟೆಂಟ್ ಕೊಡುವ ಪ್ರಯತ್ನ ಮಾಡ್ತಾಯಿದ್ದೇನೆ. ನನ್ನ ಚಾನಲ್ ವಿಡಿ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೇನು ದುಡ್ಡು ದುಗ್ಗಾಣಿ ಕೊಡಬೇಕಾಗಿಲ್ಲ. ಅಂದಹಾಗೆ ಚಾನಲ್ಗೆ ಪಕ್ಕದಲ್ಲೊಂದು ಬೆಲ್ ಐಕನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದಾದ್ರೂ ವೀಡಿಯೋಗಳನ್ನ ಹಾಕಿದರೆ ನೀವು ಸುಲಭದಲ್ಲಿ ಅದನ್ನು ನೋಡ್ಬೋದು. ಅದೇ ರೀತಿ ನನ್ನ ಚಾನಲ್ನ ನಿಮ್ಮ ಗೆಳೆಯರಿಗೆ ಸಜೆಸ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹೇಳಿ, ನಿಮ್ಮ ಬಂಧು ಬಳಗದವರಿಗೆ ಹೇಳಿ, ಅವರಿಗೂ ಕೂಡ ವಿಡಿಯೋ ನೋಡೋಕ್ಕೆ ಹೇಳಿ. ವಿಡಿಯೋಗಳ ಲಿಂಕನ್ನು ಕಳಿಸಿ, ಅವರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ.